ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಂಖಗಳ ಕುರಿತಾಗಿ ಮಾತನಾಡೋಣ. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶಂಖ ಇದ್ದೇ ಇರುತ್ತೆ. ಆದರೆ ಅದರ ಮಹತ್ವ ಏನು, ಅದನ್ನು ಯಾಕೆ ಪೂಜೆ ಮಾಡ್ತಾರೆ, ಅದರಿಂದ ಆಗುವಂತಹ ಉಪಯೋಗಗಳು ಏನೇನು, ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಇನ್ನು ಕಾರ್ಯಕ್ರಮದಲ್ಲಿ ಗುರೂಜಿ ಕೂಡ ಭಾಗಿಯಾಗಿದ್ದಾರೆ, ಅವರನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತೈವ ಸಂಪ್ರತೌ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಗುರೂಜಿ, ಶಂಖ ಸಾಕಷ್ಟು ಜನಕ್ಕೆ ಈ ಶಂಖ ಎಲ್ಲಿಂದ ಬಂತು, ಯಾಕೆ ಪೂಜೆ ಮಾಡ್ತಾರೆ, ಅಂಡ್ ಪೂಜೆ ಸಂದರ್ಭದಲ್ಲಿ ಶಂಖವನ್ನು ಊದ್ತಾರಲ್ವಾ, ಸೊ ಯಾಕೆ ಊದುತ್ತಾರೆ, ಅದರಿಂದ ಮನೆಗೆ ಏನೇನು ಉಪಯೋಗ, ಯಾವ ರೀತಿ ಪೂಜೆಗಳು ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದಷ್ಟು ಗೊಂದಲ ಕೂಡ ಇದೆ, ಹಾಗೆ ಅವರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಂಕುವಿನ ಮಹಾತ್ಮ, ಹಿಂದೂ ಪುರಾಣಗಳ ವಿಶೇಷವಾಗಿ ಶಂಕುವಿನ ಮಹತ್ವ ಏನು ಅಂತಂದರೆ, ಸಾಕ್ಷಾತ್ ವಿಷ್ಣು ಅಂಶ, ಶಿವನ ಅಂಶಕ್ಕೆ ಸಂಬಂಧಪಡುವಂಥದ್ದು ಈ ಶಂಖ. ಶಂಖದ ವಿಶೇಷ ಹೇಗೆ ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪೂಜಾ ಪದಗಳು, ಪೂಜಾ ವಿಧಾನಗಳು, ಪೂಜಾ ನಿಗೂಢಗಳು, ಪೂಜೆಯ ಗುಪ್ತ ಸಂಶಯಗಳಿಗೂ ಕೂಡ ಪರಿಹಾರ ಮಾರ್ಗ ಹೇಗೆ ಬರ್ತವೆ ಅನ್ನುವಂಥದ್ದು ತುಂಬ ಆಳವಾಗಿ ಅಧ್ಯಯನ ಮಾಡಿದವರಿಗೆ ಜ್ಯೋತಿಷ್ಯ ಶಾಸ್ತ್ರದಿಂದ ವಿಶೇಷವಾಗಿ ಫಲಾಫಲಗಳನ್ನು ಕಂಡುಹಿಡ್ಕೋಬಹುದು. ಹೀಗಾಗಿ ಜ್ಯೋತಿಷ್ಯದಲ್ಲಿ ಒಂದು ತುಣುಕು ಅನ್ನುವಂಥದ್ದು ಒಂದು ವಿಶೇಷವಾದ ಒಂದು ಸುಲಭವಾದ ವಿಧಾನದಲ್ಲಿ ಒಂದು ಪರಿಹಾರ ಮಾರ್ಗ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಮನೆಯ ವಾಸ್ತುಗೆ ಸಂಬಂಧಪಟ್ಟಂತೆ ಮತ್ತು ಮನುಷ್ಯನ ಏಕಾಂಗಿತನವನ್ನು ಹೇಗೆ ಇನ್ನೊಬ್ಬರ ಜೀವನದಲ್ಲಿ ಸಂಗಾತಿ ಇಲ್ದಿರ ಮತ್ತು ಬೇರೆಯವರು ಯಾರೂ ಸಪೋರ್ಟ್ ಇಲ್ದಿರ ಒಬ್ಬರಿಗೆ ಸನಾತನ ಧರ್ಮದಿಂದ ಒಂದು ಹಿಂದೂ ಪುರಾಣಗಳಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು ಶಂಖ. ಈ ಶಂಖದ ಮಹಾತ್ಮ ಹೇಗೆ ಅಂತಂದರೆ, ಶಂಖದಲ್ಲಿ 5 ವಿಧಾನಗಳಿದ್ದಾವೆ, 5 ರೀತಿಯ ವಿಧಾನಗಳು ಶಂಖದಲ್ಲಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ವಿಷ್ಣು ಶಂಖ ಅಂತ ತಗೊಳ್ಳೋಣ. ವಿಷ್ಣು ಶಂಖ ಅಂತಂದರೆ ಬಲಮುರಿ. 2 ವಿಧಾನಗಳಿದ್ದಾವೆ, ಬಲಮುರಿ ಮತ್ತು ಎಡಮುರಿ ಅಂತ ಅಂದ್ಬಿಟ್ಟು. ಬಲಮುರಿ ವಿಷಯದಲ್ಲಿ ಶಂಖುಗೆ ವಿಷ್ಣು ಸ್ಥಾನವನ್ನು ಕೊಡ್ತೀವಿ. ವಿಷ್ಣು ಭೂಮಂಡಲವನ್ನು, ಇಡೀ ಭೂಮಂಡಲವನ್ನು ವಿಷ್ಣುವಿನ ಆಧಿಪತ್ಯ, ವಿಷ್ಣುವಿನ ಮೇರು ಪರ್ವತವಾಗಿ ಈ ಶಂಖುಗೆ ಬಲಮುರಿ ಶಂಖುವನ್ನು ಆರಾಧನೆ ಮಾಡ್ತಾರೆ. ಈ ಶಂಖು ಹೇಗೆ ಇಡೀ ಭೂಮಂಡಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವ ಹಾಗೆ, ಅಂದರೆ ಶಂಖುನ ನೋಡ್ಬೋದು. ಶಂಖು ನೋಡಿದ್ರೆ ಒಂದು ಸುಳಿ ಆಕಾರದಿಂದ ಮತ್ತು ಗೋಮುಖ ವಾಕ್ಯದಿಂದ ಬಂದಂತಹ ಒಂದು ಶಂಖು ಆಕಾರ ಅನ್ನುವಂಥದ್ದು ಇರ್ಬೋದು. ಅದೇ ಹೇಗೆ ಭೂಮಿಯ ಒಂದು ಒಳಗುಟ್ಟನ್ನು, ಭೂಮಿಯ ಅಂತರಾಳವನ್ನು, ಭೂಮಿಯ ಜಲಪಾತವನ್ನು ಸಂಪೂರ್ಣವಾಗಿ ಈ ಶಂಖುವಿನ, ವಿಷ್ಣುವಿನ ಶಂಖುವಿನಲ್ಲಿ ಆಧಾರದ ಮೇಲೆಗೆ ಕಂಡುಕೋಬಹುದು. ಈ ಶಂಖುವಿನಿಂದ ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಡುವಂತಹ ಮತ್ತು ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಡುವಂತಹ ಮತ್ತು ತನ್ನ ಜ್ಞಾನೋದಯಕ್ಕೆ ಸಂಬಂಧಪಡುವಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಶಂಖುವಿನಲ್ಲಿ ಆಧಾರದ ಮೇಲೆ ಕಂಡುಕೋಬಹುದು. ಎರಡನೇದಾಗಿ ಶಂಖುವಿನಲ್ಲಿ ಲಕ್ಷ್ಮೀ ಶಂಖ ಅಂತ ಹೇಳ್ತೀವಿ. ಲಕ್ಷ್ಮೀ ಶಂಖ ಅಂತಂದರೆ ಬಲಮುರಿ ಮತ್ತು ಎಡಮುರಿ. ಈ ರೀತಿಯಾಗಿ ಬಲಮುರಿ ಲಕ್ಷ್ಮಿಗೆ ಸಂಬಂಧಪಡುವಂಥದ್ದು, ಎಡಮುರಿ ವಿಷ್ಣುವಿಗೆ ಸಂಬಂಧಪಡುವಂಥದ್ದು. ಹೀಗಿರುವಾಗ ಲಕ್ಷ್ಮೀ ಕಟಾಕ್ಷ ಅಂತಂದರೆ ಮನೆಯಲ್ಲಿ ಆಗು ಹೋಗುಗಳು, ಏನು ಅಡೆತಡೆಗಳು, ಮನಿ ಬ್ಲಾಕೇಜಸ್ ಅಂತಂತಿರುತ್ತೆ. ಅಂತಂದರೆ ದುಡ್ಡಿನ, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಂಬಂಧಗಳು, ಅಂತಂದರೆ ಹಣಕಾಸಿನಲ್ಲಿ ಸ್ತಬ್ಧವಾಗಿದ್ದರೆ, ಅಂತಂದರೆ ಸಾಲ ಬರುವಂಥದ್ದು, ಸಾಲ ಕೊಡುವಂಥದ್ದು ಅಥವಾ ಲೋನ್ಗಳು ಯಾವುದೇ ರೀತಿಯಲ್ಲಿ ಆಗ್ತಾ ಇರಲ್ಲ ಮತ್ತು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ. ಬಿಸ್ನೆಸ್ ಮಾಡ್ತಾಯಿದ್ರೂ ಕೂಡ ಎಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯಗಳು ನಿಯತ್ತಿಂದ ಮಾಡ್ತಾಯಿದ್ರೂ ಕೂಡ ಲಕ್ಷ್ಮಿ ಅನ್ನೋಂಥದ್ದು ಮನೆಗೆ ಬರ್ತಾ ಇರಲ್ಲ.
ಈ ರೂಪದಲ್ಲಿದ್ದಾಗ ಬಲಮುರಿ ಶಂಕುವನ್ನು ಮತ್ತು ಎಡಮುರಿ ಶಂಕುವನ್ನು ಎರಡನ್ನೂ ಕೂಡ ತಂದ್ಕೋಬೋದು. ಎರಡೂ ತಂದು ವಿರುದ್ಧ ದಿಕ್ಕಿಗೆ ಇಟ್ಟು ಮನೆ ದೇವರಿನಲ್ಲಿ ಹೇಗೆ ಕುಲದೇವರನ್ನು ಇಷ್ಟ ದೇವರನ್ನು ಪೂಜೆ ಮಾಡ್ತೀವೋ ಹಾಗೆ ಕುಂಭಸ್ಥಾಪನೆ ಕಳಶವನ್ನು ಇಟ್ಟು ಕಳಶದ ಎಡಬದಿ ಮತ್ತು ಬಲಬದಿ ಈ ಶಂಕುಗಳನ್ನು ಶಂಖ ಮತ್ತು ವಿಷ್ಣು ಶಂಖ ಮತ್ತು ಲಕ್ಷ್ಮೀ ಶಂಖ ಎರಡನ್ನೂ ಕೂಡ ಪೂಜೆ ಮಾಡ್ತಾ ಇದ್ದಾಗ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಮುಂದಿನ ಶಂಖ ಕುರಿತಾಗಿ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಹಲೋ ಹಲೋ, ನಮಸ್ತೆ ಮೇಡಮ್. ಹಾಂ, ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಅವರ ಹೆಸರು, ಜನ್ಮ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸ್ಕೊಡಿ. ಗೌತಮ್ ಮಗ ಹೆಸರು. ಅವನ ಮಕರ ರಾಶಿ, ಧನಿಷ್ಠ ನಕ್ಷತ್ರ. ಓಕೆ. 28/12/1992. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ, ನಮಸ್ಕಾರ ಅಮ್ಮ. ಗೌತಮ್ ಹೆಸರಲ್ಲ 28/8/92. 92 ಮಕರ ರಾಶಿ. ಹೌದು ಸ್ವಾಮೀಜಿ. ಹೇಳಿ ಅಮ್ಮ, ಪ್ರಶ್ನೆ ಅದೇ ಮಗನ್ಗೆ ಹೆಣ್ ನೋಡಕ್ ಹೋಗು ಅಂದ್ರೆ ಅವ್ನು ಹೋಗಕ್ಕೆ ಅವ್ನಿಗೆ ಮನ್ಸೇ ಬರಲ್ಲ. ನಾವ್ ಎಷ್ಟು ಹುಡುಗಿಗಳು ನೋಡ್ಕೊಂಡ್ ಬರ್ತೀರಿ, ಅವ್ನ್ ಇವತ್ತು ಒಂದ್ ಬಂದಿದ್ದೆ ಹೋಗು ಅಂದ್ರೆ ಹೋಗಕ್ಕೆ ಅವ್ನಿಗೆ ನಾಳೆ ಹೋಗ್ತೀನಿ ಅಂತ ಮುಂದಕ್ಕೆ ಕೇಳ್ಕೊಂಡು ಹೋಗ್ತಾನೆ ಇರ್ತಾನೆ. ಅಮ್ಮ ಇವಾಗ ಅಮ್ಮ ಜನ್ಮಸ್ಥಾನದಲ್ಲಿ ಇವಾಗ ರಾಹು, ಚಂದ್ರ ಮತ್ತು ಶನಿ ಅಂತಿದ್ದಾರೆ. ಆಯ್ತಾ? ಈ ರಾಹು ಮತ್ತು ಶನಿ ಮತ್ತು ಚಂದ್ರ ಈ ಮೂರು ಗ್ರಹಗತಿಗಳಿಂದ ಯಾವುದೇ ರೀತಿಯಾಗಿ ಈಗ ಕಂಕಣ ಭಾಗ್ಯ ಅನ್ನುವಂಥ ಕೂಡ ಬರೋದಿಲ್ಲ. ಇವಾಗ ನೀವು ಪ್ರಯತ್ನಗಳು ಪಡ್ತಾ ಇರಿ ಅಷ್ಟೇ, ಬಟ್ ಯಾವುದನ್ನು ಕೂಡ ಇವಾಗ ಸಕ್ಸಸ್ ಆಗೋದಿಲ್ಲ. ಯುಗಾದಿ ನಂತರ ಅಂತಂದರೆ ಇನ್ನೊಂದು 1.5 ತಿಂಗಳು 2 ತಿಂಗಳ ನಂತರ ನೀವು ಪ್ರಯತ್ನಗಳು ಪಡಿ. ಯುಗಾದಿ ನಂತರ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲ ಆಗುತ್ತೆ, ಕಂಕಣ ಭಾಗ್ಯ ಕೂಡ ಬರುತ್ತದೆ, ಏನು ತೊಂದರೆ ಏನಿಲ್ಲ. ಅರ್ಥ ಆಯ್ತಮ್ಮ? ಏನು ಯೋಚನೆ ಮಾಡಬೇಡಿ, ಆಗುತ್ತೆ. ಯುಗಾದಿ ನಂತರ ಪ್ರಯತ್ನ ಪಡಿ, ಇವಾಗ ಬೇಡ. ಇವಾಗ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸೆಟ್ ಆಗೋದಿಲ್ಲ. ಯುಗಾದಿ ನಂತರ ಪ್ರಯತ್ನ ಪಡಿ ಅಮ್ಮ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವರ ಹೆಸರು, ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. ತಿಪ್ಪೇಶ 23/95. ವಿಶಾಖ ನಕ್ಷತ್ರ, ತುಲಾ ರಾಶಿ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಹೇಳಿ ಅಮ್ಮ. ಗುರುಜಿ ನಮಸ್ತೆ. ನಮಸ್ಕಾರ, ನಮಸ್ಕಾರ ಅಮ್ಮ, ಹೇಳಿ. ನಮ್ಮ ಮಗನ್ ಇದ್ರದ್ದು ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಸರ್. ಮತ್ತೆ ಒಂದು KSRTCಗೆ ಅಪ್ಲಿಕೇಶನ್ ಹಾಕಿದ್ದ, ಅದು ಆಗುತ್ತಾ ಇಲ್ಲ ಅಂತ ಕೇಳ್ಬೇಕಾಗಿತ್ತು ಸರ್. ಜನ್ಮಸ್ಥಳ ಲಕ್ಷ್ಮೇಶ್ವರ ಅಂತ, ಗದಗ ಜಿಲ್ಲೆ. ಸರಿ ಅಮ್ಮ, ಶುಕ್ರ ಅಧಿಪತಿ. ಕೆಲಸ ಖಂಡಿತವಾಗ್ಲೂ ದೊರಕುತ್ತೆ. ಆಯ್ತಮ್ಮ, ಖಂಡಿತವಾಗ್ಲೂ ಕೂಡ ಕೆಲಸ, ಉದ್ಯೋಗ ಅನ್ನುವಂಥದ್ದು ಗೌರ್ಮೆಂಟ್ ಜಾಬ್ ಆದರೂ ಪ್ರಯತ್ನ ಪಡಿ, ಅಥವಾ ನಿಮಗೆ ಪರ್ಸ್ನಲ್ ಆಗಿ ಒಂದು ಇದಾದರೂ ಕೂಡ ವ್ಯಾವಹಾರಿಕವಾಗಿ ಸಂಬಂಧಪಡುವಂತಹ ನಿಮಗೆ ಇನ್ನು ಪ್ರೈವೇಟ್ನಲ್ಲಾದ್ರೂ ಕೂಡ ನಿಮಗೆ ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ, ಏನು ತೊಂದರೆ ಇಲ್ಲ. ಮತ್ತು ಏನು ಕೇಳಿದ್ರಿ ಇವಾಗ? ಎರಡನೇದು ಕಂಕಣ ಭಾಗ್ಯ, ಮದುವೆ ಭಾಗ್ಯ, ಕಂಕಣ ಭಾಗ್ಯದಲ್ಲೂ ಕೂಡ ತುಂಬ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಇವಾಗ ತುಲಾರಾಶಿಗೆ ಸಂಬಂಧಪಡುವಂಥದ್ದು ಶುಕ್ರಾಧಿಪತಿ ಅನ್ನೋದು ಬರ್ತಾನೆ. ವ್ಯವಹಾರ ಮತ್ತು ಕಂಕಣ ಭಾಗ್ಯ ಎರಡೂ ಕೂಡ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಸ್ವಲ್ಪ ಅಡೆತಡೆಗಳು ಅಂತಂದರೆ ಮನೋಜ್ಞಾನ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಐತೆ. ಮನೋಧೈರ್ಯ ಮತ್ತು ಮನೋಜ್ಞಾನ ಅನ್ನುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಬೇಕು ಅಂತಂದ್ರೂ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ಅಂದರೆ ಶುಕ್ರಾಧಿಪತಿ ಉತ್ತರ ದಿಕ್ಕಿಗೆ ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರಿಗೆ ಮನೆಯಲ್ಲೇ ಮಗನಿಗೆ ಹೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ 6 ಗಂಟೆ ಒಳಗಡೆ ಸಾಯಂಕಾಲ 6 ಗಂಟೆ ನಂತರ ಪ್ರತಿದಿನ 5 ನಿಮಿಷ ಧ್ಯಾನ ಮಾಡಕ್ಕೆ ಹೇಳಿ, ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ನೀವು ಶಂಖಗಳ ವಿಧಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಶಂಖ ಪ್ರಕಾರವಾಗಿ 5 ವಿಧಗಳಲ್ಲಿ ಹೇಳಿದ್ವಿ. ಒಂದು ವಿಷ್ಣು ಶಂಖ, ಲಕ್ಷ್ಮೀ ಶಂಖ, ಮೂರನೇದು ಬಂದು ಪಾಂಚಜನ್ಯ ಅಂತ. ಪಾಂಚಜನ್ಯ ಶಂಕು ವಿಶೇಷ ಮಹತ್ವ ಅಂತಂದರೆ ಈ ಪಂಚಭೂತಗಳಿಗೆ ಸಂಬಂಧಪಡುವಂಥದ್ದು ಮತ್ತು ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಡುವಂಥದ್ದು ಮತ್ತು ನೈವೇದ್ಯಕ್ಕೆ ಇಡುವಂತಹ ಏನು ಹೇಳ್ತೀವಿ ಪಂಚಗವ್ಯಂ ಮತ್ತು ಪಂಚಾಮೃತ ಅನ್ನುವಂಥದ್ದು. ಹೇಗೆ ಈ ಎಲ್ಲನೂ ಕೂಡ ಪಾಂಚಜನ್ಯ ಅನ್ನುವಂಥದ್ದು ಏನಂತಂದರೆ ಪುರಾಣಗಳ ಪ್ರಕಾರವಾಗಿ ಭಗವದ್ಗೀತೆಯಲ್ಲಿ ಪಂಚಪಾಂಡವರು ಅನ್ನುವಂಥದ್ದು ಏನಿದ್ರೋ ಈ ಎಲ್ಲರಿಗೂ ಕೂಡ ಒಂದೊಂದು ಆಯುಧ. ಅದು ಹೇಗೆ ಅಂತಂದರೆ
ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ಮತ್ತು ತನ್ನ ಪೌರುಷ ಮತ್ತು ತನ್ನ ವೈಬ್ರೇಷನ್ ಎನ್ನುವಂಥದ್ದು ತನ್ನ ಶಂಖವನ್ನು ಹೋಗಿದಾಗ ಇಡೀ ಸೈನ್ಯ ಅನ್ನುವಂಥದ್ದು ಏನಿತ್ತು ತನ್ನ ಕಂಟ್ರೋಲ್ಗೆ ಬರುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಪ್ರತಿಯೊಬ್ಬರನ್ನು ಕೂಡ ಸಿದ್ಧಿಪಡಿಸ್ಕೊಂಡಿದ್ದರು. ಹಾಗೆಯೇ ನಮ್ಮ ಜೀವನ ಅಡಿಗೆ ನಮ್ಮ ಈಗ ಮನುಕುಲದಲ್ಲಿ ಏನಿದೆಯೋ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವಾಸ್ತುಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನರನಾಡಿಗಳ ಜೀವ ನಾಡಿಗೆ ಸಂಬಂಧಪಡುವಂತೆಯೇ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಈ ಪಾಂಚಜನ್ಯ ಅನ್ನುವಂತಹ ಶಂಕುವನ್ನು ಮನೆಗೆ ತಂದಿಟ್ಕೊಂಡು ಅದನ್ನು ವಿಧಿವಿಧಾನಗಳಿಂದ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅದನ್ನು ಕನಿಷ್ಠ ಅಂತಂದ್ರೂ ಕೂಡ ಪ್ರತಿದಿನ ಬರೀ 3 ನಿಮಿಷ ಅದನ್ನು ಓದಿದಾಗ, ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬ್ರಿತ್ ಇಟ್ಟು ಒಂದು ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರತಿದಿನ 3 ನಿಮಿಷ ಅದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಓದಿದಾಗ ನಮ್ಮಲ್ಲಿರುವ ಜೀವನಾಡಿಗೆ ಸಂಬಂಧಪಡುವಂತಹ ಯಾವುದೇ ಕಾಯಿಲೆಗಳನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿ ಪಾಂಚಜನ್ಯ ಶಂಕುಗಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಗುರುವಿನ ಆಜ್ಞೆಯಿಂದ ಒಂದು ಯಾವುದೇ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹೇಗೆ ನಾವು ಸ್ವಾಮಿ ವಿಗ್ರಹಗಳನ್ನು ಹೇಗೆ ನಾವು ಪರ್ಚೇಸ್ ಮಾಡ್ತೀವೋ ಅಂದರೆ ಕೊಂಡುಕೊಳ್ತೀವೋ ಅದೇ ಭಕ್ತಿ ಭಾವನೆಯಿಂದ ಈ ಪಾಂಚಜನ್ಯ ಶಂಖವನ್ನು ಕೂಡ ತಂದಿಟ್ಕೊಂಡು, ಅಂದರೆ ಈಗ ಇದರಲ್ಲೂ ಸಿಗುತ್ತೆ, ಏನು ಹೇಳಿ ತಾಮ್ರದಲ್ಲೂ ಸಿಗುತ್ತೆ, ಬಟ್ ಆದ್ರೂ ಕೂಡ ವಿಶೇಷವಾಗಿ ನ್ಯಾಚುರಲ್ ಆಗಿ ಏನಿದೆಯೋ ಅದನ್ನು ತಂದಿಟ್ಕೊಳ್ಳಿ. ತರುವಂಥ ಮುನ್ನ ಟೆಸ್ಟ್ ಮಾಡ್ಕೊಳ್ಳಿ, ಅದು ಒರಿಜಿನಲ್ಲ ಇಲ್ವಾ. ಇವಾಗೆಲ್ಲನೂ ಕೂಡ ಆಲ್ಟರ್ನೇಷನ್ ಆಗಿ POP ಪೌಡ್ರ್ನಲ್ಲೆಲ್ಲ ಮಾಡಿ ಶಂಕು ಕಾಣೋ ಥರನೇ ಶಂಕು ಇರೋ ಥರನೇ ಮಾಡ್ತಾರೆ. ಡೂಪ್ಲಿಕೇಟ್ ತಂದರೆ ಏನೂ ಪ್ರಯೋಜನ ಇಲ್ಲ ನಿಮಗೆ. ಸಾಕ್ಷಾತ್ ಶಂಕು ಅಂತಂದರೆ ಸಮುದ್ರದ ಒಂದು ಹುಳು, ಅದು ಬಸವನ ಹುಳು ರೂಪದಲ್ಲಿ ಒಂದು ಶಂಕು ಸ್ಥಾಪನೆ ಆಗಿ ಪರಿಹಾರ ಆಗಿ ಅದು ರಕ್ಷಾ ಕವಚ ಆಗಿ ಸಮುದ್ರದಿಂದ ಹೊರಗಡೆ ಬರುವಂಥದ್ದು. ಅದು ಸಾಧ್ಯವಾದಷ್ಟು ಒಂದು ಒರಿಜಿನಲ್ ತಂದಿಟ್ಕೊಳ್ಳಿ. ಅದ್ರ ಫಲ ನಿಮಗೆ ಸಿಗಬೇಕು ಅಂತಂದಾಗ ಅದನ್ನು ತಂದು ಪ್ರತಿದಿನ ನೀರಿನಲ್ಲಿ 9 ದಿನಗಳ ಕಾಲ ಪ್ರತಿದಿನ ನೀರನ್ನು ನೆನೆಸಿಡಬೇಕು. ಒಂದು ಪಚ್ಚಕರ್ಪೂರ ಹಾಕಬೇಕು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು, ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಹಾಲು ಹಾಕಬೇಕು. ಪ್ರತಿದಿನ ಅದನ್ನು ನೆನೆಸಿಟ್ಟು ಬೆಳಗಿನ ಜಾವ ತೊಳೆದು ಇಡಬೇಕು. ಆ ಥರ 9 ದಿನ ನೀವು ಅದನ್ನು ಶುದ್ಧ ಮಾಡಿ 10ನೇ ದಿನದಿಂದ ನೀವು ಅದನ್ನು ಪ್ರಯೋಗಕ್ಕೆ ಉಪಯೋಗಿಸ್ಬೇಕು. ಆವಾಗಲೇ ಮನೆಯಲ್ಲಿರುವಂತಹ ಒಂದು ಎನರ್ಜಿ, ನಮ್ಮಲ್ಲಿರುವಂತಹ ಒಂದು ಅಶುಭ ಅನ್ನುವಂಥದ್ದು ಏನಿರುತ್ತೈತೋ ಅದನ್ನು ಕೂಡ ಸಂಪೂರ್ಣವಾಗಿ ಕಳ್ಕೋಬಹುದು. ಅಷ್ಟು ಮಹತ್ವ ಪಂಚಜನ್ಯ ಶಂಕುಗಿದೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಬಾ, ನಿಮ್ಮ ಹೆಸರು? ಮೇಡಮ್ ಪಾರ್ವತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 27/10/1992. ಓಕೆ. ನವೀನ್ ಕುಮಾರ್ ಅಂತ. ಸಂಜೆ ಮಂಗಳವಾರ ನೈಟ್ 9:55 ಕೊಟ್ಟಿದ್ದು ಮೇಡಮ್. ಓಕೆ, ಮಾತಾಡಿ ಗುರುಜಿ ಇದ್ದಾರೆ. ಅಮ್ಮ ಏನು ಹೆಸರು ಹೇಳಿದ್ರಿ? ನಮಸ್ಕಾರ ಅಮ್ಮ, ಹೆಸರು ಏನು ಹೇಳಿದ್ರಿ? ನಳಿನ್ ಕುಮಾರ? ನವೀನ್ ಕುಮಾರ್. ನವೀನ್ ಕುಮಾರ್. ಓಕೆ ಅಮ್ಮ, ಹೇಳಿ ಅಮ್ಮ ಪ್ರಶ್ನೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಹೌದು ಮೇಡಮ್. ಗುರುಜಿ, ನನ್ನ ಮಗಂದು ಮದ್ವೆ ನೋಡ್ತಾ ಇದ್ದೀವಿ, ಇನ್ನೂ ಮದ್ವೆ ಸೆಟ್ ಆಗ್ತಾ ಇಲ್ಲ. ವೃಶ್ಚಿಕ ರಾಶಿಗೆ ಅನುರಾಧ ನಕ್ಷತ್ರ 1ನೇ ಪಾದ ವೃಶ್ಚಿಕ ರಾಶಿ ಬರ್ತೈತೆ. ಕುಜ ಅಧಿಪತಿ ಅನ್ನುವಂಥದ್ದು ಅಂತಂದರೆ ಮಗನಿಗೆ ಆಲ್ರೆಡಿ 4 ವರ್ಷಗಳಿಂದನೂ ಕೂಡ ಪ್ರಯತ್ನ ಪಡ್ತಾನೆ ಇದ್ದೀರಾ. ಕಂಕಣ ಭಾಗ್ಯ ವಿಷಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಈ ಎರಡರಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ. ಏನು ಯೋಚನೆ ಮಾಡಬೇಡಿ. ಕುಜನಿಗೆ ಸಂಬಂಧಪಡುವಂತಹ, ಸರಿನಾ, ಅಂದರೆ ಮಂಗಳವಾರ, ಪ್ರತಿ ಮಂಗಳವಾರದಂದು ನೀವು ಸಾಧ್ಯವಾದಷ್ಟು ಕೂಡ ತನ್ನ ಮನೆಗೆ ಅಂತಂದರೆ ನಿಮ್ಮ ಮನೆಯಲ್ಲಿ ಏನಿದಾವೋ ಎಷ್ಟು ಜನಗಳಿದ್ದಾರೋ ಅಷ್ಟು ಜನಗಳ ಪ್ರಕಾರವಾಗಿ ಮುಖ್ಯವಾಗಿ ತಂದೆ ತಾಯಿಯ ಆಶೀರ್ವಾದ ಅನ್ನುವಂಥದ್ದು ಬೇಕು, ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕು. ಮನೆ ಒಳಗಡೆ ಮನೆ ಅಂಗಳದಲ್ಲಿ ಅವನಿಗೆ ಸಾಧ್ಯವಾದಷ್ಟು ಕೂಡ ಪ್ರತಿ ಮಂಗಳವಾರ ಪಚ್ಚಕರ್ಪೂರ ಮತ್ತು ಅರಿಶಿಣ ಮತ್ತು ವಿಳ್ಯದೆಲೆ ಈ ಇಷ್ಟನ್ನು ಕೂಡ ಜೊತೆಗಿಟ್ಟುಕೊಂಡು ಅವನಿರುವಂತಹ ಜಾಗದಲ್ಲಾಗಿರ್ಬೋದು, ಕಳಶದಲ್ಲಾಗಿರ್ಬೋದು, ಮನೆ ದೇವರು ಫೋಟೋದ ಹತ್ರ ಆಗಿರ್ಬೋದು, ಅವನ ಕೈಲಿ
ಇಡಿಸ್ಬಿಟ್ಟು ಪ್ರತಿ ಮಂಗಳವಾರ ಇಡಿಸಿ ಮಂಗಳವಾರ ಸಾಯಂಕಾಲ 6 ಗಂಟೆ ನಂತರ ಅದನ್ನು ತೆಗೆದುಬಿಟ್ಟು ಕಂಪ್ಲೀಟ್ಲಿ ಆಗಿ ಅವನಿಗೆ ಇಳೆ ತೆಗೆದುಬಿಟ್ಟು ಅದನ್ನು ತುಳಸಿ ಗಿಡ ಮುಂದೆ, ತುಳಸಿ ಗಿಡ ಮತ್ತು ಯಾವುದೇ ಆದರೂ ಒಂದು ಗಿಡ, ತೆಂಗಿನ ಮರ ಬುಡದಲ್ಲಾದರೂ ಹಾಕ್ಬೋದು. ಈ ಥರ ಮಾಡಿದಾಗ ಮಂಗಳಿಗೆ, ಕುಜನಿಗೆ ಸಂಬಂಧಪಡುವಂತಹ ಯಾವುದೇ ಒಂದು ಕಂಕಣ ಭಾಗ್ಯದಲ್ಲಿ ಅಡೆತಡೆಗಳಾಗ್ತಾ ಇರುವಂಥದ್ದು ಪರಿಹಾರ ಕಂಡಿಡ್ಕೋಬಹುದು. ತದನಂತರ ನಮಗೆ ಒಂದು ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ನಂತರ ನನಗೆ ಫೋನ್ ಮಾಡಿ, ನಿಮಗೆ ವಿಶೇಷವಾಗಿ ಅದಕ್ಕೆ ಡೈರೆಕ್ಷನ್ ಕೊಡ್ತೀನಿ, ಹೇಗೆ ಏನು ಮಾಡಬೇಕು, ಯಾವಾಗ ಕಂಕಣ ಭಾಗ್ಯ ಕೂಡ ಬರುತ್ತೆ ಅನ್ನೋಂಥದ್ದು ಡೇಟ್ ಕೂಡ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಅಮ್ಮ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಮನೆ ಬಗ್ಗೆ ಕೇಳ್ಬೇಕಾಗಿತ್ತು, ಮಗನ ಮದುವೆ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಅಮ್ಮ ನಮಸ್ಕಾರ, ಹೇಳಿ. ಮಗನಿಗೂ ಮದುವೆ ವಿಳಂಬ ಆಗುತ್ತಾ ಇದೆ. ಹೇಳಿ, ಮಗನ ಹೆಸರು ಹೇಳಿ ಮತ್ತು ವಯಸ್ಸು ಹೇಳಿ ಅಮ್ಮ. ನಾಗರಾಜು. ಹಾಂ, ಹಲೋ ಹಲೋ. ವಯಸ್ಸು ಹೇಳಿ. ವಯಸ್ಸು 32. ಹಲೋ, ನಾಗರಾಜು 32 ವಯಸ್ಸು. ಜನ್ಮಸ್ಥಳ ಯಾವುದು? ಜನ್ಮಸ್ಥಳ ಯಾವುದು? ವಿಜಯಪುರ. ವಿಜಯಪುರ, ದೇವನಹಳ್ಳಿ ತಾಲೂಕು. 2 ಮತ್ತು 4 ಅಂದರೆ ಬುಧ ಮಹಾತ್ಮ, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಮತ್ತು 3-4 ವರ್ಷದಿಂದ ನೋಡ್ತಾನೆ ಇದ್ದೀರಿ ಗುರುಜಿ, ಎಲ್ಲಿ ಸೆಟ್ ಆಗ್ತಾ ಇಲ್ಲ. ಆಗಲಿ, ಆಗುತ್ತೆ, ಏನು ತೊಂದರೆ ಇಲ್ಲ. ರುಚಿಕ ರಾಶಿ, ಅನುರಾಧ ನಕ್ಷತ್ರ ರುಚಿಕ ರಾಶಿ ಬರ್ತೈತೆ. ವಿಶೇಷವಾಗಿ ಮಗನಿಗೆ 32 ವಯಸ್ಸು ಅಂತ ಹೇಳ್ತಾ ಇದ್ದೀರಾ. ಪಂಚಮೆಯ ಅಧಿಪತಿ ಅಂತಂದರೆ ಕುಜನಿಗೆ ಸಂಬಂಧಪಡುವಂತಹ ಪಂಚಮೆಯ ಅಧಿಪತಿ, ಹಣಕಾಸಿಗೆ ಸಂಬಂಧಪಡುವಂತಹ ಸಮಸ್ಯೆಗಳಿದ್ದಾವೆ. ಅರ್ಥ ಆಯ್ತಲ್ಲ? ಅವನಿಗೆ ವಿಶೇಷವಾಗಿ ಬಂಧು ಮಿತ್ರರಿಂದನೇ ಸ್ವಲ್ಪ ಅಡೆತಡೆಗಳು ಅಂತ ಬರ್ತಾ ಇದ್ದಾವೆ. ಆದ ಕಾರಣದಿಂದ ಅವನ ಹೆಸರಿನಲ್ಲಿ ಒಂದು ಗಣಪತಿ ಹೋಮ ಅನ್ನುವಂಥದ್ದು ಮಾಡಿಸಿ. ಅರ್ಥವಾಯ್ತಾ? ಯಾವುದೇ ಪೂಜೆ ಪುನಸ್ಕಾರಗಳು ಕೂಡ ಬೇಕಾಗಿಲ್ಲ. ಅವನ ಹೆಸರಿನಲ್ಲಿ ಒಂದು ಗಣಪತಿ ಹೋಮ ಅನ್ನುವಂಥದ್ದು ಮಾಡಿಸಿ. ಅಥವಾ ಅದು ಗಣಪತಿ ಹೋಮ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ಗಿರಿಜ ಕಲ್ಯಾಣ ಅಂತ ಅಂದ್ಬಿಟ್ಟು ಒಂದು ಪೂಜೆ ಬರುತ್ತದೆ ದೇವಸ್ಥಾನಗಳಲ್ಲಿ, ಕೇಳಿ. ಇಲ್ಲ, ನಮ್ಮ ಹತ್ರನೇ ಬನ್ನಿ, ನಾವು ಮಾಡಿಕೊಡ್ತೀವಿ. ಗಿರಿಜ ಕಲ್ಯಾಣ ಅನ್ನುವಂಥದ್ದು ಒಂದು ಪೂಜೆ ಮಾಡಿಸಿದ್ರೆ ಅವನಿಗೆ ಸಂತಾನ ಭಾಗ್ಯದಲ್ಲಿ ಏನು ಕಂಕಣ ಭಾಗ್ಯ ಅನ್ನುವಂಥದ್ದು, ಈ ಗಿರಿಜ ಕಲ್ಯಾಣ ಪೂಜೆ ಮಾಡಿಸಿದ್ರೆ ಕಂಕಣ ಭಾಗ್ಯ ಆದಷ್ಟು ಬೇಗ, ಅಂದರೆ 21 ದಿನಗಳ ಒಳಗಡೆ ಆಗಿ ಕಂಕಣ ಭಾಗ್ಯ ಕೂಡ ಬರ್ತೈತೆ. ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಶಂಖಗಳ ವಿಧಗಳ ಕುರಿತಾಗಿ 3 ಶಂಖದ ಕುರಿತು ತಿಳಿಸ್ಕೊಟ್ರಿ. ಇನ್ನು 4ನೇ ಮತ್ತು 5ನೇ ಶಂಖಗಳು ಯಾವುವು, ಅದರ ಮಹತ್ವವನ್ನು ತಿಳಿಸ್ಕೊಡಿ. ಶಂಖುಗಳಲ್ಲಿ ವಿಶೇಷವಾಗಿ 4ನೇ ಶಂಖ ಅಂದರೆ ಗೋಮುಖ ಶಂಖ ಅಂತ ಹೇಳ್ತೀವಿ, ಮತ್ತು ಗಣಮುಖ ಶಂಖ ಅಂತ ಹೇಳ್ತೀವಿ. ಗಣಪತಿಗೆ ಸಂಬಂಧಪಡುವಂತಹ ಗಣಮುಖ ಶಂಖ. ಈ ಗೋಮುಖ ಶಂಖ ಹೇಗೆ ಅಂತಂದರೆ, ಇಡೀ ಭೂಮಂಡಲ ಹೇಗೆ ಎನ್ನುವಂಥದ್ದು ಇದೆಯೋ 84 ಲಕ್ಷ ಜೀವರಾಶಿಗಳಿಗೆ ಸಂಬಂಧಪಡುವಂತಹ ಏನು ಜೀವರಾಶಿಗಳಿದೆಯೋ ಆ ಎಲ್ಲ ಜೀವರಾಶಿಗಳಿಗೂ ಜೀವ ತುಂಬುವಂತಹ ಒಂದು ಗಣಮಂತ್ರವನ್ನು ಒಳಗೊಂಡಂತಹ ಈ ಗೋಮುಖ ಶಂಖು. ಈ ಗೋಮುಖ ಶಂಖದಿಂದ ಹೇಗೆ ನಮ್ಮ ಗೋವಿನ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳು ಹೇಗಿದ್ದಾರೋ ಹಾಗೆ ಈ ಗೋಮುಖ ಶಂಖದಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಥರದ ವಿಧಾನಗಳಿಂದನೂ ಕೂಡ ಕೂಡಿ ಬಂದಂತಹ ಒಂದು ಪವರ್, ಒಂದು ಎನರ್ಜಿ ಅನ್ನುವಂಥದ್ದು ಗೋಮುಖ. ಕಾಂತಿ ಶಕ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುವಂತಹ ಸೂರ್ಯ ಚಂದ್ರರ ಒಂದು ಪವರ್, ಎನರ್ಜಿ ಹೇಗೆ ಕಣ್ಣಿಗೆ ಕಾಣಿಸುತ್ತೋ ಅದೇ ರೂಪದಲ್ಲಿ ಈ ಗೋಮುಖ ಶಂಖದಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಇದ್ದಾವೆ. ಅದನ್ನು ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು ಮತ್ತು ಅದನ್ನು ಆರಾಧನೆ ಮಾಡಬೇಕು ಮತ್ತು ಅದನ್ನು ನಾವು ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಂಡಾಗ ಇಡೀ ಜೀವನಾಡಿಗೆ, ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು, ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಶಕ್ತಿ, ಫಲ ಕೊಡುವಂತಹ ಶಕ್ತಿ ಈ ಗಣಮುಖ ಗೋಮುಖ ಶಂಖುಗೆ ಇದೆ. ಓಕೆ, ಇನ್ನು 5ನೇ ಶಂಖು. 5ನೇ ಶಂಖು ಕುಬೇರ ಶಂಖ ಅಂತ ಹೇಳ್ತೀವಿ. ಕುಬೇರ ಶಂಖ ಅಂತಂದರೆ ಶಿವನ, ಸಾಕ್ಷಾತ್ ಶಿವನ ಶಂಖ ಮತ್ತು ಕುಬೇರ ಶಂಖ ಅಂತ ಹೇಳ್ತೀವಿ. ಈ ಕುಬೇರ ಶಂಖನ ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಏನಂತಂದರೆ ಏನೂ ಇರೋದಿಲ್ಲ ಜೀವನಾಡಿನಲ್ಲಿ. ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಎಲ್ಲ ರೀತಿಯಾಗಿ ಕ್ಷಣಿಕ ಆಗೋಗಿದ್ರೂ ಕೂಡ, ಅಂದರೆ ಕೋಮಾ ಸ್ಟೇಜ್ಗೆ ಹೋಗಿದ್ದವನು ಕೂಡ ಚೇತರಿಸಿಕೊಂಡು ಒಂದು ಹೊಸ ಎನರ್ಜಿ ಕೊಡುವಂತಹ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಈ ಕುಬೇರ ಶಂಕರಿಗಿದೆ. ಮತ್ತು
ಹಣಕಾಸಿಗೆ ಸಂಬಂಧಪಡುವಂತಹ ಎಷ್ಟೇ ಕಂಪ್ಲೀಟಿಯಾಗಿ ಅಂದರೆ ಋಣಮುಕ್ತ ಅಂದರೆ ಋಣಕ್ಕೆ ಸಂಬಂಧಪಡುವಂತಹ ಋಣ ಬಾಧೆನಲ್ಲಿ ಅನುಭವಿಸ್ತಾ ಇರುವಂಥವ್ರನ್ನೂ ಕೂಡ ಋಣ ಬಾಧೆಯಿಂದ ಸಂಪೂರ್ಣವಾಗಿ ಋಣಮುಕ್ತಿ ಮಾಡುವಂತಹ ಒಂದು ಪವರ್ ಎನರ್ಜಿ ಈ ಶಿವಶಂಕುಗಿದೆ. ಮತ್ತು ಯಾವುದೇ ರೀತಿಯ ಹಣ ಆಸ್ತಿ ಐಶ್ವರ್ಯಗಳು ಏನೂ ಇಲ್ಲದೆ ಹೋದವರು ಕೂಡ ಈ ಶಿವಶಂಕವನ್ನು ಆರಾಧನೆ ಮಾಡಿ ಪೂಜಾ ವಿಧಾನಗಳಿಂದ ಹೇಗೆ ಅದನ್ನು ವಶಪಡಿಸ್ಕೋಬೇಕು, ವಶೀಕರಣ ಮಾಡ್ಕೋಬೇಕು, ವಶೀಕರಣ ಮೀನ್ಸ್ ತನ್ನ ಸ್ವಂತವಾಗಿ ಮಾಡ್ಕೋಬೇಕು. ಹೇಗೆ ಅಂತಂದರೆ ನಮ್ಮ ಜ್ಞಾನೇಂದ್ರಿಯಗಳಿಂದ, ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಜೀವನಾಡಿಗೆ ಸಂಬಂಧಪಡುವಂತಹ ಹೃದಯ ಭಾಗದಿಂದ ಎಲ್ಲ ಕಡೆಯೂ ಕೂಡ ಬ್ಲಡ್ ಸರ್ಕ್ಯೂಟ್ ಹೇಗೆ ಸರ್ಕ್ಯುಲೇಷನ್ ಆಗುತ್ತೋ ಹಾಗೆ ನಮ್ಮ ಜೀವಕ್ಕೆ ಏನು ಬೇಕಾಗಿರುವಂತಹದ್ದು, ನಮ್ಮ ಆಲೋಚನೆಗಳಿಗೆ ಏನು ಬೇಕಾಗಿರುವಂಥದ್ದು ಎಲ್ಲ ಥರದ ವಿಷಯಗಳನ್ನು ಕೊಡುವಂಥದ್ದು ಈ ಶಂಕು, ಶಿವಶಂಕು ಅನ್ನುವಂಥದ್ದು. ವಿಶೇಷವಾಗಿ ಈ ಪಂಚಭೂತಗಳಿಗೆ ಸಂಬಂಧಪಡುವಂತಹ ಯಾವುದೇ ಶಂಕುವನ್ನು, ಈ 5 ವಿಧವಾದ ಶಂಕುವನ್ನು, ಗಾಳಿ, ನೀರು, ಅಗ್ನಿ, ವಾಯು ಮತ್ತು ಭೂಮಿ, ಶಂಕುಗೆ ಈ ಸಾಕ್ಷಾತ್ ನೇಚರ್ ಪವರ್ ಹೇಗೆ ಕಣ್ಣಿಗೆ ಕಾಣಿಸುವಂಥದ್ದು ಇರುತ್ತೋ ಹಾಗೆ ನಮ್ಮ ಇಡೀ ಜೀವನಾಡಿಗೆ ಸಂಬಂಧಪಡುವಂತಹ ಈ ಶಂಕು ನಮಗೆ ಮಹತ್ವ ಅನ್ನುವಂಥದ್ದು ಕಂಡು ಬರ್ತದೆ. ಮತ್ತು ವಿಶೇಷವಾಗಿ ಆಗಲೇ ಹೇಳಿದೆ, ಮನುಷ್ಯನಿಗೆ ಹೇಗೆ ಒಂದು ಏಕಾಂಗಿ ಜೀವನವನ್ನು ಹೇಗೆ ನಮಗೆ ಕನೆಕ್ಟಿವಿಟಿ ಆಗಿ ಇದು ಒಂದು ಸಂಬಂಧ ಒಂದು ಕಲ್ಪಿಸಿಕೊಡುತ್ತೆ. ಒಂದು ಭಗವಂತನನ್ನು ಅಂದರೆ ಕಣ್ಮುಚ್ಕೊಂಡು 5 ನಿಮಿಷ ನಾವು ಧ್ಯಾನ ಮಾಡಿದ್ರೆ ಹೇಗೆ ಭಗವಂತನನ್ನು ಕನೆಕ್ಟ್ ಮಾಡ್ಕೋಬೋದು ಅನ್ನುವಂಥದ್ದು ಮೇರು ಪರ್ವತವಾಗಿ ಅಂತಂದರೆ ಅಘೋರಿಗಳು, ನಾಗಸಾಧುಗಳು ಮತ್ತು ಆಧ್ಯಾತ್ಮಿಕದಲ್ಲಿ ಆ ದಡವನ್ನು ದಾಟದವರನ್ನು ಸಂಸಾರ ಜೀವನದಲ್ಲಿ ಇದ್ದುಕೊಂಡೂ ಕೂಡ ಎಷ್ಟೋ ಜನ ಆಧ್ಯಾತ್ಮಿಕವಾದ ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಿರೋರು ಇದ್ದಾರೆ. ಮತ್ತು ಸನ್ಯಾಸತ್ವವನ್ನು ಸ್ವೀಕರಿಸಿಯೂ ಕೂಡ ಏಕಾಂಗಿ ಜೀವನ ಬದುಕಿ ಭಗವಂತನ ಸನ್ನಿಧಾನವನ್ನು ತಲುಪುವವರು ಇದ್ದಾರೆ. ಹಾಗೆಯೇ ಈ ಶಂಕುವಿನಿಂದ ಏಕಾಂಗಿ ಜೀವನವನ್ನು ಒಂದು ಸಪೋರ್ಟ್ ಹೇಗೆ ಮಾಡ್ತಾರೆ ಅಂತಂದರೆ, ಲೈಫ್ ಈಸ್ ಎ ಮ್ಯೂಸಿಕ್ ಅಂತ ಹೇಳ್ತೀವಿ ಒಂದು ರೂಪದಲ್ಲಿ. ಅಂದರೆ ಸಪ್ತ ಸ್ವರಗಳು ಅಂಥದ್ದು ಏನಿದೆಯೋ, ಸಂಗೀತ ಅನ್ನುವಂಥದ್ದು ಏನಿದೆಯೋ, ಈ ಸಂಗೀತಕ್ಕೆ ಸಂಪೂರ್ಣವಾಗಿ ಮುಳುಗು ಹೋದವ್ರಿಗೆ ಏನೂ ಬೇಕಾಗಿಲ್ಲ. ಆ ರೀತಿಯಾಗಿ ಈ ಶಂಕುವಿನಲ್ಲಿ ನಾದದಿಂದ ಶಂಕು ನಮ್ಮ ಕಿವಿನಲ್ಲಿ ಇಟ್ಕೊಂಡ್ರೆ ನಮಗೆ ಇರುವಂತಹ ಏನು ಮನಸ್ಸಿಗೆ ಸಮಾಧಾನ ಕೊಡುವಂತಹ ಒಂದು ಜ್ಞಾನ ಮತ್ತು ಸಂಗೀತ ಅನ್ನುವಂಥದ್ದು ನಮಗೆ ಕೇಳಿಸುತ್ತೆ. ಭಗವಂತನಿಗೆ ಸಾಕ್ಷಾತ್ ಹೇಗೆ ನಾವು ಕನೆಕ್ಟ್ ಮಾಡ್ಕೋತೀವೋ ಅಂದರೆ ಪೂಜಾ ಪುನಸ್ಕಾರಗಳಿಂದ, ಆರಾಧ್ಯದಿಂದ, ಇಷ್ಟ ದೇವರನ್ನು ಇಷ್ಟಪಟ್ಟು ಪೂಜೆ ಮಾಡಿದಾಗ ಹೇಗೆ ನಮಗೆ ಸಂತೋಷ ಅನ್ನುವಂಥದ್ದು ಆಗುತ್ತೋ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ತನ್ನ ಮನೆ ಕುಲ ದೇವಸ್ಥಾನಕ್ಕೆ ಹೋದಾಗ ಹೇಗೆ ಸಮಾಧಾನ ಆಗುತ್ತೋ, ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದಾಗ ಹಬ್ಬ ನೆಮ್ಮದಿ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದ್ರೆ ಎಷ್ಟು ನೆಮ್ಮದಿ ಸಿಗುತ್ತೋ ಅದೇ ತರಹ ನೆಮ್ಮದಿ ಈ ಶಂಕುನ ಆರಾಧನೆಯಿಂದ, ಶಂಕುನ ಒಡನಾಟದಿಂದ ಖಂಡಿತವಾಗ್ಲೂ ನಮಗೆ ಒಂದು ಜೀವನಕ್ಕೆ ಒಂದು ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡು ಬರ್ತೈತೆ. ಇನ್ನು ಗುರುಜಿ, ಈ ಶಂಕುಗಳ ಪೂಜೆ ಯಾವ ರೀತಿ ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲೇ ಎಲ್ಲರೂ ಕೂಡ ಶಂಕುಗಳನ್ನು ಕೂಡ ಇಡ್ತಾರೆ. ಸೊ ಇಡಬಹುದಾ? ಆ್ಯಂಡ್ ಇದಕ್ಕೇನಾದರೂ ವಿಶೇಷವಾಗಿ ಪೂಜೆ ಮಾಡಬೇಕಾಗಿದೆಯಾ? ಸೊ ಯಾವ ದಿನ, ಯಾವ ಹೊತ್ತು ಅಂತ ಏನಾದರೂ ವಿಶೇಷವಾಗಿ ಶಂಕುಗೆ ಸಂಬಂಧಪಡುವಂತಹ ಅಂದರೆ ಯಾವುದೇ ಒಂದು ವಿಗ್ರಹಗಳನ್ನು, ಸ್ವಾಮಿಯ ವಿಗ್ರಹಗಳನ್ನು ಅರ್ಧ ಅಡಿಗಿನ ಮೇಲುಪಟ್ಟಷ್ಟು ಒಂದು ಪೂಜಾ ಗದಿನಲ್ಲಿ ಇಡಬಾರದು ಅನ್ನುವಂಥದ್ದು ಹೇಗಿದೆಯೋ ಹಾಗೆಯೇ ಈ ಶಂಕುಗೆ ಸಂಬಂಧಪಡುವಂತಹ ಸೈಜ್ ಇಲ್ಲ ಮತ್ತು ಗಾತ್ರ ಇಲ್ಲ ಮತ್ತು ವಿಧಾನಗಳಿಲ್ಲ. ಯಾವ ಶಂಕು ಆದರೂ ತರಬಹುದು. ಒಂದೊಂದು ಶಂಕುಗೆ ಒಂದೊಂದು ವಿಧಾನಗಳಿರ್ತವೆ, ಒಂದೊಂದು ಶಂಕುಗೆ ಒಂದೊಂದು ಪ್ರಭಾವ ಇರ್ತೈತೆ, ಒಂದೊಂದು ಶಂಕುಗೆ ಒಂದೊಂದು ಚೈತನ್ಯ ಇರ್ತೈತೆ. ಹಾಗೆಯೇ ಯಾವ ಶಂಕು ಆದರೂ ತರಬಹುದು. ತರಬೇಕಾಗಿರುವಂತಹ ವಿಧಾನ, ವಿಶೇಷವಾಗಿ ಈ ಶಂಕು ಬಗ್ಗೆ ಮಹಾತ್ಮ ಗೊತ್ತಿಲ್ಲದೆ ಇರೋರು ಏನು ಮಾಡಬೇಕು ಅಂತಂದರೆ ಧನುರ್ಮಾಸದಲ್ಲಿ ತಂದಿಟ್ಕೊಳ್ಳಿ ಮನೆಗೆ. ಧನುರ್ಮಾಸದಲ್ಲಿ ತಂದಿಟ್ಕೊಳ್ಳಿ, ತೀರ್ಥಕ್ಷೇತ್ರದಿಂದನೇ ತರಿಸ್ಕೊಳ್ಳಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತಂದುಕೊಂಡ್ರೆ ಅದು ಖಂಡಿತವಾಗ್ಲೂ ಕೂಡ ನಮ್ಗೆ ಅಷ್ಟು ಫಲ ಕೊಡೋದಿಲ್ಲ. ಒರಿಜಿನಲ್ಲಿ ಸಿಗ್ಬೋದು ಅಥವಾ ಡೂಪ್ಲಿಕೇಟ್ ಸಿಗ್ಬೋದು, ಅದು ದಟ್ಸ್ ನಾಟ್ ಎ ಮ್ಯಾಟರ್. ಏನಪ್ಪ ಅಂತಂದರೆ ಶಂಕುನ ನಮ್ಮ ಅಕ್ಷರ ಸಹ ನಮಗೆ ಫಲ ಕೊಡಬೇಕು ಅಂತಂದರೆ ನಾವು ಕೈ ಮುಟ್ಟಿ ಅದನ್ನು ಪರ್ಚೇಸ್ ಮಾಡಬೇಕು. ನಾವು ಕೈ ಮುಟ್ಟಿ ಅದನ್ನು ಒರೆಸಿ ಮನೆಗೆ ತಂದು ಸಂಪೂರ್ಣವಾಗಿ ವಿಭೂತಿ ಪೌಡ್ರ್ ಏನಿರುತ್ತೋ ವಿಭೂತಿನಲ್ಲಿ ಸಂಪೂರ್ಣವಾಗಿ ಅದನ್ನು ಮುಳುಗಿಸಿ ಇಟ್ಟಿದ್ದು ಒಂದು ದಿನ ಪೂರ್ತಿ, ತದನಂತರ ಅದನ್ನು ತೊಳೆದು ಮತ್ತು ಪ್ರತಿದಿನ ನೀರು
1 ಸ್ಪೂನ್ ಹಾಲು ಮತ್ತು 1 ಸ್ಪೂನ್ ಅರಿಶಿನ ಮತ್ತು ಪಚ್ಚ ಕರ್ಪೂರ ಅನ್ನುವಂಥದ್ದು ಅದರೊಳಗಡೆ ಹಾಕಿ 9 ದಿನಗಳ ಕಾಲ ನೆನೆಸಿಟ್ಟು ತದನಂತರ ಪ್ರತಿದಿನ ಒರೆಸಿ ಅದನ್ನು ವಿಭೂತಿನಲ್ಲಿ ಒರೆಸಿ ತದನಂತರ 11ನೇ ದಿನದಿಂದ ಸಾಕ್ಷಾತ್ ಶಿವನಿಗೆ ಸಂಬಂಧಪಡುವಂಥದ್ದು, ವಿಷ್ಣುವಿಗೆ ಸಂಬಂಧಪಡುವಂತಹ, ಲಕ್ಷ್ಮಿಗೆ ಸಂಬಂಧಪಡುವಂತಹ, ಗಣಪತಿಗೆ ಸಂಬಂಧಪಡುವಂತಹ ಪ್ರತಿಯೊಂದು ವಿಧಾನ ಯಾವ ಶಂಕು ತಂದಿರ್ತೀರ, ಯಾವ ಪೂಜೆ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಬೇಕು, ಗುರುವಿನ ಆಜ್ಞೆಯಿಂದ ತಿಳ್ಕೊಬೇಕು. ಕಳೆದಾದ ನಂತರ ಅದನ್ನು ಪರಿಪಾಲನೆ ಮಾಡಿದ್ರೆ ನಮಗೆ ಆ ಖುಷಿ, ಆ ಸಂತೋಷ, ಒಂದು ಎನರ್ಜಿ, ನಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ನಾಶಪಡಿಸುವಂತಹ ಒಂದು ಪವರ್ ಎನರ್ಜಿ ಕೂಡ ಆ ಶಂಕುಗೆ ನಮಗೆ ಕನೆಕ್ಟ್ ಆಗುತ್ತೆ. ಓಕೆ ಗುರುಜಿ, ನಮಗೆ ಸಮಯದ ಅಭಾವ ಇದೆ, ಕಾರ್ಯಕ್ರಮ ಮುಗಿಸ್ಬೇಕು. ಶಂಕುಗಳ ಕುರಿತಾಗಿ, ಅದರ ಮಹತ್ವದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ವಿಳಾಸವನ್ನು ನಾವೀಗ ನಿಮಗೆ ತೋರಿಸ್ತೀವಿ, ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 990089089019 990089089018.